ಏನು ವಿಚಾರ ಅಂದರೆ ಎಜುಕೇಷನ್ ಭಾರತದಲ್ಲಿ, ಕರ್ನಾಟಕದಲ್ಲಿ ನಮ್ಮ ಎಜುಕೇಷನ್ ಸೊಸೈಟಿಗಳು ಏನಂತಾರೆ, ವಿದ್ಯಾಸಂಸ್ಥೆಗಳು ಧಾರ್ಮಿಕವಾಗಿ ಬದಲಾಗ್ತಿದ್ದಾವೆ. ಯಾಕಂದ್ರೆ ನಾವು ವಿದ್ಯೆ ಕಲಿಯೋದೇನಂದ್ರೆ ಯಾವುದೇ ಜಾತಿ ಧರ್ಮ ಅನ್ನೋ ಒಂದು ಕೀಳರಿಮೆ ಬೇಡ, ಪ್ರಜ್ಞಾವಂತರಾಗಬೇಕು, ವಿದ್ಯಾವಂತರಾಗಬೇಕು ಅಂತ ನಾವು ವಿದ್ಯೆ ಕಲಿತೀವಿ. ಈ ಕೆಲವು ವಿದ್ಯಾಸಂಸ್ಥೆಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಸ್ನೇಹಿತರೆ, ಬರೀ ಅವ್ರವ್ರ ಧರ್ಮದ್ದು ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿಸ್ಕೊಳ್ಳೋದು, ನಮ್ಮ ಧರ್ಮದವ್ರಿಗೆ ಫೀಸ್ ಕಡಿಮೆ, ನಮ್ಮ ಧರ್ಮದವ್ರಿಗೆ ಆ ರಿಸರ್ವೇಷನ್ ಈ ರಿಸರ್ವೇಷನ್, ಎಲ್ಲಿಗೆ ಬರ್ತಾ ಇದೆ ನಮ್ಮ ಭಾರತ ಅಂತ ಹೇಳಿ ಸ್ನೇಹಿತರೆ. ಯಾಕಂದ್ರೆ ನಾವು ಎಜುಕೇಶನ್ ಕಲಿಯೋದು ಈ ಮೌಢ್ಯಗಳನ್ನ ದೂರ ಇಡೋಕ್ಕೋಸ್ಕರ ಅಲ್ವಾ. ಅಂದ್ರೆ ಧರ್ಮ ಜಾತಿ ಎಲ್ಲ ಹೊಡಿಬೇಕು ಅಂತಾನೆ ನಾವು ಎಜುಕೇಶನ್ ಮಾಡುವಾಗ ಏನ್ ನಡೀತಾ ಇದೆ ನಮ್ಮ ಸಮಾಜ ಅಂತ. ಯಾಕಂದ್ರೆ ಈ ಸ್ಕೂಲು ಕಾಲೇಜಸ್ ಅಲ್ಲಿ ನಮ್ಮ ರಿಲೇಟಿವ್ಸ್ ಮಕ್ಕಳು, ಫ್ರೆಂಡ್ಸ್ ಮಕ್ಕಳು ಓದ್ತಾ ಇದಾರೆ. ಅಲ್ಲೇನಂದ್ರೆ ನಮ್ಮ ಧರ್ಮದವ್ರಿಗೆ ಇಷ್ಟು ಫ್ರೀ, ನಮ್ಮ ಧರ್ಮದವ್ರಿಗೆ ಇದು, ನಮ್ಮ ಧರ್ಮದವ್ರಿಗೆ ಇಷ್ಟು ಎಕ್ಸಾಮ್ಷನ್ಸ್ ಅಂತ ಎಲ್ಲ ಈ ಕಟ್ಟು ಕತೆಗಳು. ಎಜುಕೇಶನ್ ಮುಂದೆ ಯಾವ ಧರ್ಮ ಇದೀರಿ, ಯಾವ ಜಾತಿ ಇದೀರಿ, ಏನಕ್ಕೆ ಈ ತರ ರಿಸರ್ವೇಶನ್ ಕೊಟ್ಟ? ಫ್ಯೂಚರ್ ಹಂಗನ್ಸಕ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಕಾಲೇಜ್ಗಳ್ನು, ಸ್ಕೂಲ್ಗಳ್ನು, ಪ್ರೈಮರಿ ಸ್ಕೂಲು, ಸೆಕೆಂಡರಿ ಸ್ಕೂಲ್ನೆಲ್ಲ ಇವರೇ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ಈ ಧರ್ಮಕ್ಕೆ ಮಾತ್ರ ಸೀಮಿತ, ಈ ಧರ್ಮದವ್ರು ಮಾತ್ರ ಅಡ್ಮಿಷನ್ ಆಗ್ಬೇಕು ಅಂತ. ಸ್ನೇಹಿತರೆ, ಯಾಕೆ ಈ ವಿಚಾರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ, ಎಜುಕೇಶನ್ ಒಂದು ದೊಡ್ಡ ಬುನಾದಿ ಸಮಾಜಕ್ಕೆ. ಅದನ್ನೇ ಹಾಳು ಮಾಡ್ತಿದ್ದಾರ ಕಿಡಿಗೇಡಿಗಳು ಅನ್ಸುತ್ತೆ. ಯಾಕಂದ್ರೆ ನಾವು ಓದುವಂತ ಕಾಲದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾರೇ ಇರ್ಬೋದು, ಅಕ್ಕಪಕ್ಕ ಕುತ್ಕೊಳ್ಳೋದು. ಈಗೇನಂದ್ರೆ ಹಿಂದೂಗೊಂದು ಕಾಲೇಜು, ಮುಸ್ಲಿಂಗೊಂದು ಕಾಲೇಜು, ಕ್ರೈಸ್ತರಿಗೊಂದು ಕಾಲೇಜು, ಆ ಕಾಲೇಜಲ್ಲಿ ಅವರಿಗೆ ಅಡ್ಮಿಷನ್ಸ್ ಆದ್ರೆ ಅವ್ರ ಟೀಚರ್ಸ್ಗಳು ಇರಬೇಕು, ಅವ್ರಿಗೆ ಇಷ್ಟು ರಿಸರ್ವೇಷನ್ಸ್ ಆಗಬೇಕು, ಅವ್ರಿಗಿಷ್ಟು, ನಿನಗೆ 10,000 ಆದ್ರೆ ನನಗೆ 5,000. ಏನ್ ನಡೀತಾ ಇದೆ ಸಮಾಜ ಸ್ನೇಹಿತರೆ? ತುಂಬಾ ಬೇಜಾರಾಗುತ್ತೆ. ನಾನೇನು ಅಷ್ಟೊಂದು ಓದಿಲ್ಲ, ಆದ್ರೂ ಕೂಡ ತುಂಬಾ ಬೇಜಾರಾಗುತ್ತೆ ಎಲ್ಲಿ ಹೋಗ್ತಿದೆ ಸಮಾಜ ಅಂತ. ಜನಾಂಗಕ್ಕೆ ನಾವೇನ್ ಹೇಳ್ಕೊಡ್ಬೇಕು? ನಮ್ಮ ಧರ್ಮದ ಕಾಲೇಜಲ್ಲಿ ಓದು, ನಮ್ಮ ಧರ್ಮದ ಸ್ಕೂಲಲ್ಲಿ ಓದು, ನಮ್ಮ ಧರ್ಮದವ್ರು ಹೋದ್ರೆ ಇಷ್ಟು ಇರುತ್ತೆ, ನಮ್ಮ ಧರ್ಮದವ್ರಿಗೆ ಇಷ್ಟು ಕಡಿಮೆ ಇರುತ್ತೆ. ಈ ಥರನೇ ಆಗ್ತಾ ಹೋದ್ರೆ ಏನಾಗ್ಬೋದು ನಮ್ಮ ಸಮಾಜ ಅನ್ಸುತ್ತೆ ಸ್ನೇಹಿತರೆ. ಯಾರಾದರೂ ದಯಮಾಡಿ ಇದ್ರ ಬಗ್ಗೆ ಗೌರ್ಮೆಂಟ್ನವರು ಒಂದು ರೂಲ್ಸ್ ತರ್ಬೋದಾ ಅನ್ನೋದೊಂದು ಅನಿಸಿಕೆ. ಈ ಥರ ರಿಸರ್ವೇಷನ್ಸು, ಧರ್ಮದ ಮೇಲೆ ಕಿರ್ಚಾಟ ಮಾಡೋದು ಸ್ಕೂಲು ಕಾಲೇಜಸ್ಸಲ್ಲಿ, ನಮ್ಮ ಧರ್ಮದವ್ರಿಗೆ ಇದು ಕೊಡಿ, ನಮ್ಮ ಧರ್ಮದವ್ರಿಗೆ ಇಷ್ಟು ಕೊಡಿ, ನಮ್ಮ ಧರ್ಮದವ್ರ ಸ್ಟೂಡೆಂಟ್ಸ್ ಇರಬೇಕು. ಅಸಹ್ಯ ಅನ್ಸುತ್ತೆ ಸ್ನೇಹಿತರೆ. ಏನಂತೀರ ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ? ಚಿಕ್ಕ ಏಜಲ್ಲೇ ಹುಡುಗ ಯುವತಿಯಾಗ್ಲಿ ಯುವಕರಿಗಾಗ್ಲಿ ಧರ್ಮನನ್ನು ಸ್ಕೂಲ್ ಲೆವೆಲಲ್ಲೇ ಹಚ್ಚೋಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ನಮ್ಮ ಭಾರತದಲ್ಲಿ. ಹೇಸಿಗೆ ಅನ್ಸುತ್ತೆ, ಹೇಸಿಗೆ.